ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಮ್ಮ ಇನ್ನೊಂದು ಗ್ರೂಪ್ ಇಂಪನ ಗೆಳತಿಯರ ಬಳಗ ಅಂತ ಇದೆ. ಅದರದ್ದು 2ನೇ ವರ್ಷದ ಆ್ಯನಿವರ್ಸರಿ ಮತ್ತು ವಿಮೆನ್ಸ್ ಡೇ ಸ್ಪೆಷಲ್ದು ಪ್ರೋಗ್ರಾಮ್ನ ನಾನು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದರಲ್ಲಿ ನಮ್ಮ ಫ್ರೆಂಡ್ ಒಬ್ಬರು ಕೂರ್ಗವರಿದ್ದಾರೆ, ಅವರು ಒಂದು ಕೂರ್ಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಮತ್ತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಪುಟ್ಟ ರೀಲ್ಸನ್ನು ಮಾಡಿದ್ದೀವಿ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಿನ ವಿಶೇಷತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಪೋನ ಗ್ರೂಪ್ದು 2ನೇ ವರ್ಷದ ಆ್ಯನಿವರ್ಸರಿ ಪ್ಲಸ್ ದಿನಾಚರಣೆಯ ವಿಶೇಷತೆಯನ್ನು ನಾವು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಎಲ್ಲರೂ ಬಂದಿದ್ದೀರಾ. ನಮ್ಮ ಗ್ರೂಪ್ಗೆ ಅತಿಥಿಯಾಗಿ ಮೇಡಮ್ ಶ್ರೀ ಲಕ್ಷ್ಮಿ ಅವರು ಬಂದಿದ್ದಾರೆ. ಈಗ ನಮಗೆ ತಿಳಿಯಪಡಿಸುವುದೇನೆಂದರೆ, ನಮ್ಮ ಇಂಪನ ಗ್ರೂಪ್ ಪ್ರಾರಂಭವಾಗಿ 2 ವರ್ಷಗಳು ತುಂಬಿದೆ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಸಮ್ಮೇಳನದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತ. ನಮ್ಮ ಸದಸ್ಯರಾದಂತಹ ಶ್ರೀಲಕ್ಷ್ಮಿ ಅವರಿಂದ ಪ್ರಾರ್ಥನೆ. ಬಂದ ವಿಘ್ನ ಕಡೆ ಗಣನಾಥ, ಮೊದಲೊಂದಿಗೆ ನಿನಗೆ ಗಣನಾಥ. ಹಿಂದೆ ರಾವಣನು ಮಧರಿಂದ ನಿನ್ನ ಪೂಜಿಸದೆ, ಹಿಂದೆ ರಾವಣನು ಮಧರಿಂದ ನಿನ್ನ ಪೂಜಿಸದೆ, ಸಂಧರಣದಲ್ಲಿ ಗಣನಾಥ, ಸಂಧರಣದಲ್ಲಿ ಗಣನಾಥ. ವಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಮಾಧವನಾಗ್ರದಿ ಧರ್ಮರಾಜ ನಿನ್ನ ಪೂಜಿಸಲು, ಮಾಧವನಾಗ್ರದಿ ಧರ್ಮರಾಜ ನಿನ್ನ ಪೂಜಿಸಲು, ಸಾಧಿಸಿದ ರಾಜ್ಯ ಗಣನಾಥ, ಸಾಧಿಸಿದ ರಾಜ್ಯ ಗಣನಾಥ. ವಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಮಂಗಳ ಮೂರುತಿ ಶ್ರೀರಂಗ ವಿಠಲನ ಪದ, ಮಂಗಳ ಮೂರುತಿ ಶ್ರೀರಂಗ ವಿಠಲನ ಪದ. ಮೃಂಗನೆ ಪಾಲಿಸು ಗಣನಾಥ, ಮೃಂಗನೆ ಪಾಲಿಸು ಗಣನಾಥ. ವಂದಿಪೆ ನಿನಗೆ ಗಣನಾಥ, ಮೊದಲೊಂದಿಪೆ ನಿನಗೆ ಗಣನಾಥ. ಶ್ರೀ ಲಕ್ಷ್ಮಿ ಅವರಿಗೆ ಧನ್ಯವಾದಗಳು. ಒಂದನೇ ಪ್ರತಿನಿಧಿ MS ಆಶಾ, 2ನೇ ಪ್ರತಿನಿಧಿ ಪ್ರೇಮ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ, ಯತ್ರ ನಾರಿಯತ್ಸು ಪೂಜ್ಯಂತೆ ರಮಂತೆ ತತ್ರ ದೇವತಃ ಎಂದು ಹೆಣ್ಣಿನ ವಿಶೇಷವಾದ ಸ್ಥಾನವನ್ನು ನಮ್ಮ ಸಮಾಜದಲ್ಲಿ ಕೊಡಲಾಗಿದೆ. ಹೆಂಡತಿ, ತಂಗಿ, ತಾಯಿ, ಅಕ್ಕ, ಮಗಳು, ಶಿಕ್ಷಕಿ, ಸೇವಕಿ, ಗಗನಯಾತ್ರಿಯಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲೂ ಹೆಣ್ಣು ತನ್ನ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾಳೆ. ಹಾಗಾಗಿ ತಾವೆಲ್ಲರೂ ಸಹ ತಮ್ಮ ಮನೆಯಿಂದ ಹಿಡಿದು ಹೊರಗಡೆ ಕೆಲಸ ಮಾಡುವವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳುತ್ತಿದ್ದೇನೆ. ಅಂತೆಯೇ ಇಲ್ಲಿ ಅಂಥವರ ಸಾಲಿನಲ್ಲಿ ಒಬ್ಬರಾದಂತಹ ಅತಿಥಿಗಳಾದ ಶ್ರೀ ಲಕ್ಷ್ಮಿ ಅವರನ್ನು ಸ್ವಾಗತಿಸೋಣ. ಲಕ್ಷ್ಮೀರವರ ಕಿರುಪರಿಚಯ. ಶ್ರೀಮತಿ ಲಕ್ಷ್ಮೀರವರು ತಮ್ಮ 7ನೇ ವಯಸ್ಸಿನಿಂದಲೇ ನೃತ್ಯದಲ್ಲಿ ಆಸಕ್ತಿಯನ್ನು ಹೊಂದಿ ಹೆಸರಾಂತ ವಿದುಷಿ ಡಾಕ್ಟರ್ ಕೃಪಾ ಪಡಿಕೆರವರ ಬಳಿ ನೃತ್ಯ ಪರಿಣಿತಿಯನ್ನು ಹೊಂದಿ ಪ್ರಸ್ತುತ ವಿದ್ವತ್ತನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ ನೃತ್ಯಾನ್ವೇಷಣೆ ಎಂಬ ನಾಟ್ಯ ಶಾಲೆಯಲ್ಲಿ ಆರಂಭಿಸಿ 100 ಮಕ್ಕಳಿಗೆ ನೃತ್ಯ ಅಭ್ಯಾಸವನ್ನು ಹೇಳಿಕೊಡುತ್ತಿದ್ದಾರೆ. ಅಪಾರ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಇವರು ನಮ್ಮ ಮನವಿಗೆ ಹೋಗ್ಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವುದರಿಂದ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸಿ ಅವರು ಮಹಿಳಾ ದಿನಾಚರಣೆ ಅಂಗವಾಗಿ ಒಂದು 4 ಮಾತುಗಳಾಗಬೇಕಾಗಿ ವಿನಂತಿ. ನಮ್ಮ ಗೆಸ್ಟಾಗಿ ಬಂದಿರುವಂಥ ಶ್ರೀಮತಿ ಲಕ್ಷ್ಮಿ ಮೇಡಮ್ ಅವರು ಸಮಾಜಮುಖಿ ಕಾರ್ಯಗಳನ್ನು ಮಾಡಿರೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ. ದಯವಿಟ್ಟು ಕೇಳಿ ಫ್ರೆಂಡ್ಸ್. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾವು ಹೆಣ್ಣಾಗಿರೋದಕ್ಕೆ ಖುಷಿ ಪಡ್ಬೋದು. ನಾವು ಎಷ್ಟೊಂದೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತೀವಿ. ಗಂಡು ಮಕ್ಳಂದ್ರೆ ಅವ್ರಿಗೆ ಒಂದೇ ಕೆಲಸ ಕೊಡೋಕ್ಕಾಗೋದು. ಸೊ ಹೆಣ್ಮಕ್ಳಾದ್ರೆ ಎಷ್ಟೊಂದು ಕೆಲಸಗಳನ್ನ ಮಾಡ್ತಿರ್ತೀವಿ.
ನಾನು ಇಲ್ಲಿ ನೋಡ್ತಾ ಇದ್ದೀನಿ ಎಲ್ಲರಿಗಿಂತ ನಾನೇ ಚಿಕ್ಕವಳು, ಸೊ ನನಗೂ ಜಾಸ್ತಿ ಎಕ್ಸ್ಪೀರಿಯನ್ಸ್ ನಿಮಗೆ ಇರುತ್ತೆ. ದೈನಂದಿನ ಬದುಕಲ್ಲಾಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಅಥವಾ ನೀವು ಕೆಲ್ಸಕ್ಕೆ ಹೋಗುವಂಥ ಜಾಗದಲ್ಲಿ ಖಂಡಿತ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀವಿ, ಅದು ಎಸ್ಪೆಷಲಿ ಹೆಣ್ಮಕ್ಳು. ಅಂದರೆ ಏನು ನಾವು ಮಾಡ್ಕೊಳ್ಳಲ್ಲ, ನಮಗೋಸ್ಕರ ನಾವೇನು ಮಾಡ್ಕೊಳ್ಳಲ್ಲ ಅಂದರೆ ನಮ್ಮ ಹೆಲ್ತ್ ಬಗ್ಗೆ ನಾವು ಗಮನ ಕೊಡಲ್ಲ. ಒಂದು ಫಿಸಿಕಲ್ ಆಕ್ಟಿವಿಟಿ ನಾವು ಮಾಡೋದೇ ಇಲ್ಲ. ಮನೆಯಲ್ಲಿ ಅಡುಗೆ ಆಯ್ತಾ, ಪಾತ್ರೆ ಆಯ್ತಾ, ಬಟ್ಟೆ ಆಯ್ತಾ, ಬರೀ ಇದೇ ಯೋಚನೆಗಳಿರುತ್ತೆ. ಮಗು ಓದಿಸು, ಗಂಡನ್ ಪ್ಯಾಕ್ ಮಾಡು, ಅದ್ ಮಾಡು, ಇದ್ ಮಾಡು, ಬರೀ ಈ ಯೋಚನೆಲೇ ಮುಳುಗೋಗಿರ್ತೀವಿ. ಅದಾಯ್ತಾ, ಬರೀ ಆ ಮೆಂಟಲ್ ಸ್ಟ್ರೆಸ್ ಅಲ್ಲೇ ಇರ್ತೀವಿ. ಸೊ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದ್ರೆ, ಇಲ್ಲಿ ಯಾರ್ಯಾರು ಬಂದಿದ್ದೀರಾ ಅವರು ನಿಮ್ಮ ಫಿಸಿಕಲ್ ಹೆಲ್ತ್ ಪ್ಲಸ್ ಇನ್ನೊಂದು ನಿಮ್ಮ ಮೆಂಟಲ್ ಹೆಲ್ತ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮನ್ನ ನಾವು ಕೇರ್ ಮಾಡಿಲ್ಲ ಅಂದ್ರೆ ಖಂಡಿತ ಹೇಳ್ತೀನಿ, ನಮ್ ಗಂಡಂದ್ರು ನಮ್ಮನ್ನ ಕೇರ್ ಮಾಡಲ್ಲ. ನಾವು ಚೆನ್ನಾಗಿ ಕಂಡ್ರೆ ಅಷ್ಟೇ ಅವ್ರು ಬಂದು ಹೇಳೋದು ನೀನ್ ಚೆನ್ನಾಗಿ ಕಾಣ್ತಿದ್ಯ ಅಂತ. ಕೆಲವೊಬ್ರು ಗಂಡಂದ್ರೆ ಅದು ಹೇಳಲ್ಲ. ಸೊ ಗಂಡನೇ ಆಗ್ಲಿ, ಮಕ್ಕಳೇ ಆಗ್ಲಿ, ಅಥವಾ ಮನೇಲಿರೋರು ಯಾರೇ ಆಗ್ಲಿ, ಅವರೇ ನಮಗೆ ಪ್ರಾಮಿನೆನ್ಸ್ ಕೊಡ್ಬೇಕಾಗಿರೋದು. ಅವರೇ ಕೊಡಲ್ಲ ನಮ್ಗೆ. ಈಗ ನಾನೇ ನೋಡ್ತೀನಲ್ಲ, ಎಷ್ಟೊಂದ್ ಜನ ಬರ್ತಾರೆ, ಎಷ್ಟೊಂದೆಲ್ಲ ಸಾಧನೆ ಮಾಡಿರ್ತಾರೆ, ಅದ್ರ ಹಿಂದೆ ಎಷ್ಟು ಬಯಸ್ಕೊಂಡಿರ್ತಾರೆ ಅನ್ನೋದಷ್ಟೇ ನಮಗೆ ನೋಡ್ಲಿಕ್ಕೆ ಅಸಾಧ್ಯ. ಅದು ಇದಕ್ಕೊಂದು ವೆರಿ ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕು. ನಾನು ಹೋದ ವಾರ ವೆರಿ ರೀಸೆಂಟ್ಲಿ ಒಂದು 15 ದಿನ ಆಯ್ತು, ಜೈಲಲ್ಲಿ ಹೋಗಿ ಅಲ್ಲಿರುವಂತ ಹೆಣ್ಣು ಕೈದಿಗಳಿಗೆ ನೃತ್ಯವನ್ನ ಹೇಳಿ ಅಲ್ಲಿ ಇರೋಂಥವ್ರಿಗೆ ರಿಹ್ಯಾಬಿಲಿಟೇಷನ್ ಆಗಲಿ ಅಥವಾ ಮನಸ್ಸಿನ ಪರಿವರ್ತನೆ ಆಗಲಿ ಅಂತ ಒಂದು ವಾರ ಮಾಡಿದೆ. ಬೇರೆಯವ್ರು ಯಾರು ಅಲ್ಲ, ನನ್ನ ಸ್ವಂತ ಅಮ್ಮನೇ ನಂಗೆ ಹೇಳಿದ್ರು, ನೀ ಹೋಗಿ ಕಳ್ಳರಿಗೆ ದರೋಡೆ ಮಾಡಿರೋರ್ಗೆ ಅಂಥವ್ರಿಗೆ ನೃತ್ಯ ಹೇಳ್ಕೊಡ್ಬೇಕು, ಯಾಕೆ ನಿಂಗೆ ಬೇರೆಯವ್ರು ಯಾರು ಸಿಗ್ಲಿಲ್ವಾ ಅಂತ. ನನ್ನ ಥಾಟ್ ಅಲ್ಲಿ ಅದಿರ್ಲಿಲ್ಲ. ನಂಗೆ ಬೇರೆಯವ್ರು ಎಲ್ಲರೂ ಸಿಗ್ತಾರೆ. ಈಗ ದುಡ್ಡು ಕೊಟ್ಟು ಫೀಸ್ ಕೊಟ್ಟು ಕಲಿಯುವಂತ ಮಕ್ಕಳು ತುಂಬಾ ಜನ ಇದ್ದಾರೆ. ಆಗದೆ ಇರೋರು ಅಫ್ಕೋರ್ಸ್ ನಾವು ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಅಲ್ಲೂ ಹೋಗಿ ಮಾಡೋದಿದೆ. ಆ ಕ್ರಮಗಳು ಎಲ್ಲ ಕಡೆ ನಡೀತಾ ಇದೆ. ಬಟ್ ಈ ಸೆಕ್ಷನ್ ಆಫ್ ದ ಪೀಪಲ್ಸ್ ಯಾರು ಇರ್ತಾರೆ, ಯಾರೋ ಒಂದು ಕ್ರೈಮ್ ಮಾಡಿದ್ದಾರೆ ಅಥವಾ ಒಂದು ಕೊಲೆ ಮಾಡಿದ್ದಾರೆ, ಅವ್ರನ್ನ ನಾವು ನೋಡೋದೇ ಒಂಥರ. ನನಗೆ ಇನ್ಫ್ಯಾಕ್ಟ್ ಒಳಗಡೆ ಹೋದಾಗ ಭಯ ಆಯ್ತು, ಹಿಂಗಪ್ಪ ಇವ್ರನ್ನೆಲ್ಲ ಫೇಸ್ ಮಾಡೋದು ಅಂತ. ಆದ್ರೆ ಹೋಗ್ತಾ ಹೋಗ್ತಾ ಅವ್ರ ಜೊತೆ ಬೆರೀತಾ ಗೊತ್ತಾಯ್ತು, ಅವರು ನಮ್ಮ ಹಾಗೆ ಮನುಷ್ಯರು. ಯಾವತ್ತೋ ಒಂದು ದಿನ ಕೋಪಕ್ಕೆ ತಮ್ಮ ಕೈನ ಕೊಟ್ಟು ಎಲ್ಲವನ್ನ ಕಳ್ಕೊಂಡಿರ್ತಾರೆ. ಆಮೇಲೆ ಆಚೆ ಬರೋದಕ್ಕೆ ಎಷ್ಟು ಹಪ್ಪಹಪ್ಪಿಸ್ತಿರ್ತಾರೆ. ನಾವು ಆಚೆ ಎಷ್ಟು ಸ್ವತಂತ್ರವಾಗಿದ್ದೀವಿ, ನಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಅನ್ನೋದು ಅಲ್ಲಿ ಅರ್ಥಕೊಳ್ಳೋದಿಕ್ಕಾಯ್ತು. ಹಾಗೆ ನಿಮ್ಮನ್ನ ನಿಮ್ಮ ತಡೆಗೋಡೆ ಆಗಿರೋದು ಮನೇಲೇ ಇರ್ತಾರೆ. ತಡೆಗೋಡೆಗಳನ್ನ ರೂಪಿಸ್ಕೊಂಡು ನೀವಿಲ್ಲ ಈ ಚೌಕಟ್ಟಲ್ಲೇ ಇರಬೇಕು, ನೀವು ಹಿಂಗೆ ಆಚೆ ಹೋಗಂಗಿಲ್ಲ, ಅಥವಾ ನೀವೊಂದು 12 ಗಂಟೆ ಆದ್ಮೇಲೆ ಆಚೆ ಹೋಗಂಗಿಲ್ಲ, ಆ ಥರ ಎಲ್ಲ ತುಂಬಾ ಹೇಳ್ತಿರ್ತಾರೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಲೇ ಅವ್ರನ್ನ ಕಳ್ಕೊಂಡೆ. ಪೂರ್ತಿ ನನ್ನ ನೃತ್ಯ ಜರ್ನಿ ಏನಿದೆ, ಅಥವಾ ಡಾನ್ಸ್ ಜರ್ನಿ, ಅಥವಾ ನನ್ನ ಎಜುಕೇಶನಲ್ ಜರ್ನಿ, ಅದೆಲ್ಲದಕ್ಕೂ ನನ್ನ ಜೊತೆಗೆ ನಿಂತಿದ್ದು ನನ್ನ ತಾಯಿ ಮಾತ್ರ. ಅಂದ್ರೆ ಹೆಣ್ಣು ಏನ್ ಮಾಡಬಲ್ಲರು ಅಂತಂದ್ರೆ ಈ ಎಲ್ಲಾ ರೀತಿಯನ್ನ ನಾವು ಉದಾಹರಣೆಯಾಗಿ ತಗೋಬೇಕಾಗತ್ತೆ. ಅಷ್ಟೇ ಅಲ್ಲ, ನಾವು ಗಂಗೂಬಾಯಿ ಹಾನ್ಗಲ್ ಅವರು ಪದ್ಮವಿಭೂಷಣ ಸಂದಿದೆ ಅವ್ರಿಗೆ. ಅವರ ತಾಯಿ ಗಂಗೂಬಾಯಿ ಹಾನ್ಗಲ್ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ತುಂಬಾ ಹೆಸರುವಾಸಿಯಾಗಿರೋರು. ಆದ್ರೆ ಅವರ ತಾಯಿ ಕರ್ನಾಟಕ ಮ್ಯೂಸಿಕ್ ನ ಕಲ್ತಿದ್ದವರು. ಅಂದ್ರೆ ನಮ್ಮ ಪ್ರಾಂತ್ಯದಲ್ಲಿ ಏನಿದೆ ಕರ್ನಾಟಕ ಮ್ಯೂಸಿಕ್, ಅದನ್ನ ಅವ್ರ ಮನೇಲಿ ದಿನನಿತ್ಯ ಅದು ಹಾಡ್ತಿದ್ದಂತೆ. ಆಗ ಗುರುಗಳು ಹೇಳಿದ್ರಂತೆ, ನೀನ್ ದಿನಾ ಮನೇಲಿ ಕರ್ನಾಟಕ ಸಂಗೀತ ಹಾಡ್ತಿದ್ರೆ ಹಿಂದೂಸ್ತಾನಿ ಸಂಗೀತ ಅವಳಿಗೆ ಬರಲ್ಲ ಅಂತ. ಅಲ್ಲಿ ಅವತ್ತು ಆ ತಾಯಿ ಡಿಸೈಡ್ ಮಾಡ್ತಾರಂತೆ, ನಾನು ಇವತ್ತಿಗೆ ಕರ್ನಾಟಕ ಸಂಗೀತವನ್ನ ಹಾಡೋದನ್ನ ನಿಲ್ಲಿಸ್ತೀನಿ. ಅದು ಯಾವ ಮಟ್ಟಿಗೆ ಅಂದ್ರೆ ಚೆನ್ನೈನಲ್ಲಿ ಇರುವಂತವರ ಮಟ್ಟಿಗೆ ಹಾಡ್ತಿದ್ರು. ಎಲ್ಲ ಗೆಳತಿಯರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಾವು ಇಲ್ಲಿ ಗೆಸ್ಟಾಗಿ ಕರೆಸಿರೋಂಥ ಲಕ್ಷ್ಮಿಯವರು ಹೇಳಿರೋ ಮಾತುಗಳ ಮುಂದೆ ನಾನೇನು ಮಾತಾಡೋ ಆಗಿಲ್ಲ, ಎಲ್ಲ ಅವರೇ ಮಾತಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ತುಂಬ ಹೃದಯದ ಧನ್ಯವಾದಗಳು ಮೇಡಮ್ ನಿಮಗೆ. ಹೆಣ್ಣು ಅಬಲೆ ಅಲ್ಲ, ಸಬಲೆ. ಅವಳು ಶಕ್ತಿವಂತೆ. ಸ್ತ್ರೀ ಅಂತ ಅಂದರೆ ಬರೀ ನಾಮ ಅಲ್ಲ, ಅದು ಶಕ್ತಿ ಅಂತ ಒಂದು ನಿರೂಪಣೆ ಮಾಡೋದಕ್ಕೆ ಇಲ್ಲಿರೋ ನಾವುಗಳೇ ಸಾಕ್ಷಿ. ಉತ್ತಮ ನಿರೂಪಣೆಯನ್ನ ಮಾಡಿರುವಂತ ವೀಣಾ ಅವರಿಗೆ ದಯವಿಟ್ಟು ನೀವೆಲ್ಲರೂ ದೊಡ್ಡ ಮಟ್ಟದ ಚಪ್ಪಾಳೆ.